ಶಪ್ಪ, ಇವಳು ಇನ್ನೂ ಎದ್ದಿಲ್ವಲ್ಲ. ನಾನು ನೋಡು ಬೆಳಗ್ಗೆನೆ ಎದ್ದು ಎಲ್ಲ ಬಾಗಲ್ ತೊಳೆದು ರಂಗೋಲೆ ಬಿಟ್ಟು ತುಳಸಿ ಪೂಜೆ ಮಾಡೋಣ ಅಂತ ನಾನಿದ್ದೀನಿ. ಇನ್ನ ಎದ್ದವಳೋ ಇಲ್ವಾ ದೊರಸಾನಿ, ಎಬ್ಬರಿಸ್ತೀನಿ. ಹಲೋ ಮಗರಾಯ, ಮಗನೇ. ಇವನೊಬ್ಬ ಸುದ್ದ ಸೋಂಬೇರಿ. ಬೇಬಿ ಬೇಬಿ ಎದುಳು, ಮಮ್ಮಿ ಕೂಗ್ತಾ ಇದ್ದಾರೆ. ಇವತ್ತು ಪೂಜೆ ಬೇರೆ ಇದೆ, ತುಳಸಿ ಪೂಜೆ ಮಾಡಬೇಕು, ಬೇಗ ಎದುಳು ಬೇಬಿ. ಅಯ್ಯೋ ಹೋಗು ಬೇಬಿ, ನಿಮ್ಮ ಅಮ್ಮಂದು ಯಾವಾಗೂ ಇದ್ದಿದ್ದೆ. ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡ್ತೀನಿ. ಮಾಲ್ಡೀವ್ಸ್ದು ಕನಸು ಬರ್ತಾ ಇತ್ತು. ನಾನು ನೀವು ಎಲ್ಲ ಮಾಲ್ಡೀವ್ಸ್ಗೆ ಹೋಗಿದ್ವಿ. ಹೋಗಿ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಮಮ್ಮಿ ಹತ್ರ. ಓಹೋ, ನಿನಗೆ ಮಾಲ್ಡೀವ್ಸ್ ಕನಸು ಬೀಳ್ತಾ ಇದೆಯಾ? ಅಂದರೆ ಹನಿಮೂನ್ ಕನಸು ನಿನಗೆ. ನಮ್ಮಮ್ಮ ಇಲ್ಲಿರೋ ಮಲ್ಲೇಶ್ವರಂಗೆ ಕಳಿಸ್ತಾರ ಇಲ್ವಾ ನೋಡೋಣ ಇರು. ಏನು ಬೇಬಿ, ಏನೋ ಗೊಣಗ್ತಾ ಇದ್ದೀರಾ? ಹೋಗಿ, ಇಲ್ಲಾಂದರೆ ಇಲ್ಲಿಗೆ ಬಂದುಬಿಡ್ತಾರ ಆಂಟಿ. ನಂಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಹೋಗು ಬೇಬಿ, ಹೇಳು. ಸರಿ, ಫಸ್ಟ್ ಅದು ಮಾಡ್ತೀನಿ, ಬೇಗ ಎದೋಳು ನೀನು, ಆಯ್ತಾ? ಅಪ್ಪ ವೆಂಕಟೇಶ್ವರ, ನಾನು ತಿಳಿದಂಗೆ ಪೂಜೆ ಮಾಡಿದ್ದೀನಪ್ಪ, ಸಂತೋಷವಾಗಿ ಪೂಜೆ ಮಾಡಿದ್ದೀನಿ. ನಿನಗೊಂಚೂರು ಏನು ಕಮ್ಮಿ ಆಗ್ದಂಗೆ ಮಾಡಿದ್ದೀನಪ್ಪ. ನಮ್ಮ ಮನೆಗೆ ಲಕ್ಷ್ಮಿ ಸಮೇತ ಬಂದು ನೆಲೆಸು ತಂದೆ, ಕಾಪಾಡಪ್ಪ. ಇರು, ಅವಳಿನ ಎದ್ದಿದ್ದಾಳೋ ಇಲ್ವೋ ನೋಡ್ತೀನಿ. ಇವನ್ನ ಕೂಗ್ದೆ, ಇವನು ಪತ್ತೆ ಇಲ್ಲ. ಕೆಲಸಗಳು ಬೇರೆ ಇವತ್ತೇ ಕೈ ಕೊಡ್ಬೇಕಾ ನನ್ಗೆ? ಅದು ಹಬ್ಬದ ದಿವಸ, ನನ್ಗೂ ಎಷ್ಟು ಅಂತ ಕೆಲಸ ಮಾಡ್ಲಿ. ಅಪ್ಪ ಅಪ್ಪ ಅಪ್ಪ, ಇವಳು ಮಾಡ್ತಾಳೆ ಅಂತ ಹೇಳಿ ಸೊಸೆ ಮಾಡ್ಕೊಂಡ್ ಬಂದೆ. ಇವಳು ಸುದ್ದು ಸೋಂಬೇರಿ ಆಗವಳೆ. ಸುದ್ದು ಸೋಂಬೇರಿನ ಅಥವಾ ನನ್ನ ಹತ್ರನೇ ಕೆಲಸ ಮಾಡಿಸೋ ಟ್ರಿಕ್ಸಾ? ಮೊದ್ಲು ಇದನ್ನ ಕಂಡುಹಿಡಿಬೇಕು. ಮೊದ್ಲು ಅದಕ್ ಮುಂಚೆ ನನ್ ಮಗನ್ಗೆ ಪಾಠ ಕಲಿಸ್ಬೇಕು. ಅವನ್ ಕರೆಕ್ಟ್ ಆಗಿದ್ರೆ ಎಂತಿನೂ ಕರೆಕ್ಟ್ ಆಗಿರ್ತಾಳೆ. ಅವನ್ಗೆ ಈ ನಡುವೆ ನಂದು ಭಯ ಇಲ್ಲ ಅನ್ಸುತ್ತೆ. ಏನ್ರಿ ತಿಂಡಿ ಮಾಡಿದ್ರಾ? ತುಂಬಾ ಕೆಲಸ ಮಾಡಿ ಮಾಡಿ ನನ್ಗಂತೂ ಹಸಿವಾಗ್ಬಿಟ್ಟಿದೆ. ಹ್ಞೂ ಮಾಡಿದ್ದೀನಿ ಬಾ. ಅಪ್ಪ, ಇವಾಗ ಒಂಚೂರು ಸಮಾಧಾನ ಆಯ್ತು. ಇಲ್ಲ ಅಂದ್ರೆ ಅದೇನ್ರಿ ಹೇಳ್ರಿ, ನಮ್ಮ ಯಜಮಾನ್ರ ಕೈಗುಣ ಸಖತ್ತಾಗಿ ಅಡಿಗೆ ಮಾಡ್ತಾರೆ. ಅದಕ್ಕೆ ನಾನು ಅಡಿಗೆನೇ ಮಾಡಕ್ ಹೋಗಲ್ಲ. ಇದು ನಾಷ್ಟ ಮಾಡ್ಬಿಟ್ಟು ಆಮೇಲೆ ಇವ್ರಿಬ್ರಿಗೆ ಕ್ಲಾಸ್ ತಗೊಬೇಕು. ಇವಳಿಗೆ ಯಾಕೋ ಬರ್ತಾ ಬರ್ತಾ ಹತ್ತಿನೇ ಆಗ್ತಾ ಇದೆ. 12 ಗಂಟೆಗೆ ಎದೊಳ್ತಾಳೆ. ಯಾರ ಮನೆ ಸೊಸೆದಿರಾದ್ರು ಅಷ್ಟೊತ್ತಿಗೆ ಎದೊಳೋದು ನೋಡಿದೀರಾ ನೀವು? ಅಮ್ಮ ತುಳಸಿ ಮಾತೆ, ನನ್ ಮುತ್ತೈದೆ ಬಗ್ಗೆ ಹಿಂಗೆ ಇರ್ಲಮ್ಮ. ಎಲ್ಲರಿಗೂ ಒಳ್ಳೇದಾಗಂಗ್ ಮಾಡಮ್ಮ. ನನ್ ಸೊಸೆಗೆ ಸ್ವಲ್ಪ ಬೇಗ ಎದೊಳ ಬುದ್ಧಿ ಕೊಡಮ್ಮ. ಬೇಗ ಎದ್ದು ಎಲ್ಲ ಕೆಲಸ ಅವಳೇ ಮಾಡೋ ತರ ಮಾಡಮ್ಮ. ಏನೋ ನನ್ ಕೂಗಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಇಷ್ಟೊತ್ತು ಕೆಳಗಡೆ ಬರಕ್ಕೆ. ಅಲ್ಲೋ ಮಮ್ಮಿ, ಅವರ್ಯೋ ಆಯ್ತಾ ಪೂಜೆ ತಿಂಡಿ ಎಲ್ಲ? ಏನಂತ ನಿನ್ನ ಎತ್ತಿದೀನೋ ನನ್ ಕರ್ಮಕ್ಕೆ. ಹೋಗ್ಲಿ, ಸೊಸೆ ಆದ್ರೂ ಬಂದವಳು ನೆಟ್ಟಗಿರ್ತಾಳೆ ಅಂದ್ರೆ ಅವಳು ಈ ತರ ಮಲ್ಗದ್ ಬಿಡ್ತಾ ಇದೆಯಲ್ಲೋ. ನೀನೆಂತ ಗಂಡನೋ? ಅಮ್ಮ ಬೇಗ ಎದೊಳಿತಾರೆ, ಅಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಮಾಡ್ತಾರೆ. ನೀನು ಎದ್ ಮಾಡು ಅಂತ ಹೇಳೋದ್ ಬಿಟ್ಬಿಟ್ಟು ಇಲ್ಲಿ ಬಂದಾನೆ ನನ್ನ ಹತ್ರ ಮಾತಾಡಕ್ಕೆ. ಹೋಗೋ, ನೀನ್ ಎಂತಿ ಕರ್ಕೊಂಡ್ ಹೋಗ್. ಫಸ್ಟ್ ಅವಳು ಪಾಠ ಕಲಿಸ್ತೀನಿ. ನೀನೇ ಕಲ್ತಿಲ್ಲ ಅಂದ್ರೆ ಅವಳೆಲ್ಲಿ ಕಲಿತಾಳೆ? ನೀನ್ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತು ಅವಳಿಗೆ. ಅಯ್ಯೋ ಮಮ್ಮಿ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ, ವಾಶ್ರೂಮಲ್ಲಿ ಇದ್ದಾಳೆ. ಹೋಗ್ ನೋಡ್ಲೇನ ನಾನು ಇವಾಗ? ಅಯ್ಯೋ ಬೇಡ ಮಮ್ಮಿ, ಇನ್ನೇನು 10 ನಿಮಿಷಕ್ಕೆ ಅವಳೇ ಬರ್ತಾಳೆ, ಆವಾಗ ವಿಚಾರಿಸ್ರಿ. ನನಗಿವಾಗ ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬಾಯ್ ಮಮ್ಮಿ, ಬಾಯ್ ಬಾಯ್. ಆಶೀರ್ವಾದ ಮಾಡು ಮಮ್ಮಿ. ಇರ್ಲಿ ಎದಳಪ್ಪ. ಐಶ್ವರ್ಯ ಪ್ರಾಪ್ತಿರಸ್ತು, ಆರೋಗ್ಯ ಪ್ರಾಪ್ತಿರಸ್ತು. ನಮ್ಮ ಮಮ್ಮಿ ನೋಡಿ ಇವಾಗ ಖುಷಿಯಾಗ್ಬಿಡ್ತಾರೆ. ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಅಮ್ಮ ಖುಷಿಯಾಗ್ಬಿಡುತ್ತಾಳೆ ಅಂತ ಹೇಳಿ ಅಪ್ಪ ಒಂದ್ಸರಿ ನೋಡಿ ನನಗೆ ಹೇಳಿದ್ದು. ನಾನು ಪ್ರತಿ ಹಬ್ಬಕ್ಕೂ ಅದೇ ಮಾಡ್ತೀನಿ. ಅದರಿಂದ ಮಮ್ಮಿಗೂ ಖುಷಿ, ನನಗೂ ಖುಷಿ. ಸರಿ ಮಮ್ಮಿ, ಹೋಗ್ಬಿಟ್ಟು ಬರ್ತೀನಿ. ಏನೇ ಹೇಳ್ರಿ, ನನ್ನ ಮಗ ಕಲ್ತಿರೋ ಅಷ್ಟು ಸಂಸ್ಕಾರ ಅವಳಿಗಂತೂ ಕಲ್ತಿಲ್ಲ. ನೋಡಿ ಹೆಂಗೆ ನನ್ನ ಮಗ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋಗ್ತಾನೆ. ಅದು ಮಕ್ಕಳನ್ನ ಬೆಳೆಸೋ ರೀತಿ. ಬರ್ಲಿ ಅವಳು ಅದೆಷ್ಟೊತ್ತಿಗೆ ಬರ್ತಾಳೋ ಎದ್ದು ರೆಡಿಯಾಗಿ ಕೆಳಗಡೆ ನೋಡ್ತೀನಿ. ಮುತ್ತೈದೆ ಆದವಳು ಇವತ್ತು ಬೇಗ ಎದ್ದು ತುಳಸಿ ಪೂಜೆ ಮಾಡಿ ಗಂಡನ ಮುಂದೆ ಆಶೀರ್ವಾದ ತಗೊಂಡು ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಳ್ಳೋಣ ಅನ್ನೋದು ಕಲ್ತೇ ಇಲ್ಲ. ನಾನು ಬಂದು 1 ತಿಂಗಳಾಗ್ತಾ ಬಂತು, ಬಡ್ಕೊಂತಾನೆ ಇದ್ದೀನಿ. ಅದೇನ್ ಮಾಡ್ತಾ ಇದ್ದಾಳೋ ಅವಳು ಮಾರಾಯ್ತಿ. ಅದೇನಂತ ಎತ್ತಿ ಬುದ್ಧಿ ಕಲ್ತಿದ್ದಾರೋ ಅವ್ರ ಅಪ್ಪ ಅಮ್ಮ ನನ್ಗಂತೂ ಗೊತ್ತಿಲ್ಲ. ನನ್ನ ಮಗನ್ ನೋಡಿ ಆದ್ರೂ ಕಲಿಬೇಕಲ್ವ ಅವಳು. ಅವನ್ ಕೆಲ್ಸಕ್ಕೆ ಹೋಗೋದಂತೆ, ಇವಳು ಮಲಗಿರೋದಂತೆ. ಹೆಂಡತಿ ಆದವಳು ಬೇಗ ಎದ್ದು ಗಂಡನಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ತಿಳ್ಕೊಂಡು ಅವನಿಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಹೊತ್ತು ಒಂದ್ ಅರ್ಧ ಗಂಟೆನೋ 1 ಗಂಟೆನೋ ರೆಸ್ಟ್ ಮಾಡಿದ್ರೆ ಏನ್ ಹಾಕ್ಬಿಡುತ್ತೆ ಇವಳಿಗೆ. ಇರ್ಲಿ, ಇವತ್ತು ಎಲ್ಲ ಪ್ರತಿಯೊಂದನ್ನು ಹೇಳ್ತೀನಿ. ಇಲ್ಲಾಂದ್ರೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ, ಏನಮ್ಮ ತಾಯಿ ಬೀಗತ್ತಿ, ನಿಮ್ ಮಗಳಿಗೆ ಏನ್ ಬುದ್ಧಿ ಕಲ್ಸಿದ್ಯಾ ಅಂತ ಕೇಳ್ತೀನಿ. ಹೌದು, ಇವತ್ತು ಕ್ಲಬ್ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದಾರಲ್ವಾ,
ಹೋಗ್ಬೇಕಾಗಿತ್ತು. ಹೋಗ್ಲಾ ಬೇಡ್ವಾ? ರೀ ರೀ, ಒಂದ್ ಕಪ್ ಕಾಫಿ ತಗೊಂಡ್ ಬನ್ರಿ. ಓಮ ಕಾಫಿ ಕೇಳ್ದಲ್ಲ. ರೀ ರೀ, ಇವತ್ತು ಕ್ಲಬ್ ಅಲ್ಲಿ ಫಂಕ್ಷನ್ ಇದೆ. ಅದೇ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಕ್ಕೆ ನಮ್ದು ಊಟ ಎಲ್ಲ ಅಲ್ಲೇ ಏರ್ಪಾಟ್ ಮಾಡಿದ್ದಾರೆ. ಅಲ್ಲೇ ಮುಗಿಸ್ಕೊಂಡು ಬರ್ತೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಆ ದೊರ್ಸಾರಿನ್ ಕೇಳಿ, ಅವಳು ಏನು ಮನೇಲಿ ಇರ್ತಾಳ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ತಾರ ಗಂಡ ಹೆಂಡತಿ. ವೇಸ್ಟ್ ಮಾಡಬೇಡಿ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಊಟ ಮಾಡಿ, ಆಯ್ತಾ? ಮಿಗೋ ಆ ಥರ ಎಲ್ಲ ಮಾಡಬಾರ್ದು. ನಾನು ಎಲ್ಲಿ ಮಿಗೋ ಥರ ಮಾಡ್ತೀನಿ? ಬೇಡ, ನನಗೆ ಏನೋ ಒಂದು ಆಗುತ್ತೆ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೀನು ಸಂತೋಷವಾಗಿ ಹೋಗ್ಬಿಟ್ಟು ಬಾ. ನನಗೆ ನೀನು ಸಂತೋಷವಾಗಿರೋದು ಮುಖ್ಯ, ಆಯಿತಾ? ಇದೆಲ್ಲ ಚಿಂತೆ ಯಾಕೆ ಮಾಡ್ತೀಯಾ? ಬಿಡು, ಅವಳು ಎದ್ದಾಗ ಎದುಳ್ಳಿ. ಅವಳು ಹಿಂದೆ ಯಾಕೆ ಬಿದ್ದಿದ್ಯಾ ನೀನು? ಆ ಏನ್ ಮಾತು ಅಂತ ಆಡ್ತಿರ್ರಿ? ನನ್ ಮಗ ನೋಡಿದ್ರೆ ಬೇಗ ಎದ್ದು ಆಫೀಸ್ಗೆ ಹೋಗ್ಬೇಕು, ಅವಳು ನೋಡಿದ್ರೆ ಮಲಗಿರ್ಬೇಕಾ ಮಹಾರಾಣಿ ತರ. ನೀವ್ ಚೆನ್ನಾಗಿ ಹೇಳ್ತೀರಾ ರೀ. ಇಷ್ಟು ದಿವಸ ಇವಳು ಮಾಡಿದ್ದು ಇವಾಗ ಸೊಸೆ ಮಾಡ್ತಾ ಇದ್ದಾಳೆ. ಇವಳು ಮಾಡಿದ್ರೆ ಸರಿ, ಅವಳು ಮಾಡಿದ್ರೆ ತಪ್ಪು. ನೋಡಿ ಫ್ರೆಂಡ್ಸ್, ಹೆಂಗಿದೆ ಕತೆ. ಏನ್ರಿ ಏನೋ ಗೊಣಗ್ತಾ ಇದ್ದೀರಾ? ಕ್ಲಬ್ ಹೋಗ್ಲಾ ಬೇಡವಾ ಹೇಳಿ? ನಾನು ಬೇಡ ಅಂದರೆ ನಿನ್ನ ಮನೇಲಿ ಇದ್ಬಿಡ್ತೀಯಾ? ನೀನು ಹೋಗೋವಳೆ, ಸರಿ ಹೋಗು, ಯಾಕೆ ಆ ಮಾತೆಲ್ಲ? ಅಲ್ಲ, ನಾನು ಎದ್ದು ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿಯಾಗಿ ಎಲ್ಲ ಮಾಡಿ ಎಬ್ಬರಿಸಿದ್ರು ಅವಳಿನ್ನ ಎದ್ದು ಬಂದಿಲ್ವಲ್ಲ. ನನ್ನ ಮಾತಿಗೆ ಬೆಲೆ ಇಲ್ವಾ ಇವಳ ಹತ್ರ? ಬೆಲೆ ಕೊಡಿಸ್ತೀನಿ. ಎಷ್ಟು ದಿಮಾಕ್ ಇರ್ಬೇಡ ಇವಳಿಗೆ. ನಾನು ಹೋಗಿ ಹೋಗಿ ಇವಳ ತಗೊಂಬಂದು ನನ್ನ ಮಗನ ಕಟ್ಟದ್ನಲ್ಲ, ನಾನು ಅದು ಮಾಡಿ ದೊಡ್ಡ ಎಡವಟ್ಟು. ಸರಿ ಫ್ರೆಂಡ್ಸ್, ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಗೊತ್ತಲ್ವ ಫ್ರೆಂಡ್ಸ್, ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.